ಶುಕ ಮಹರ್ಷಿಗಳ ಪುಣ್ಯಭೂಮಿ ಸುಮಾರು 800 ವರ್ಷಗಳಷ್ಟು ಇತಿಹಾಸ ಇರುವಂತಹ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿರುವ ಗರುಡಮೂರ್ತಿ. ಈ ಒಂದು ಗರುಡಮೂರ್ತಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆ ಮಾಡಿದರೆ ಸಂತಾನ ಭಾಗ್ಯ ಹಾಗೂ ಚರ್ಮ ರೋಗಗಳು ವಾಸಿಯಾಗುತ್ತದೆ ಎಂಬ ಪ್ರತೀತಿ ಇದೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ತುಮಕೂರು ಜಿಲ್ಲೆಯ ಸುಗ್ನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ. ಸುಗ್ನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಿದ್ರೆ ಯಾಕೆ ತಡ, ಬನ್ನಿ ಸ್ವಾಮಿಯ ಒಂದು ದರ್ಶನವನ್ನ ಮಾಡೋಣ. ನೋಡ್ತಾ ಇರ್ಬೋದು, ದೇವಾಲಯದ ಒಳಗಡೆ ಇರ್ತಕ್ಕಂಥ ಹಲವಾರು ಕೆತ್ತನೆಗಳ ಕಂಬಗಳನ್ನ ನೀವು ನೋಡ್ತಾ ಇರ್ಬೋದು. ಹಳೆ ಕಾಲದ ಒಂದು ದೇವಸ್ಥಾನ, ತುಂಬಾ 3 ತಲೆಮಾರುಗಳಷ್ಟು ಇತಿಹಾಸ ಇದೆ ಅಂತ ಹೇಳಿದ್ರು. ಸದ್ಯಕ್ಕೆ ಈಗ ನಾವು ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಮೊದಲು ದೇವಾಲಯದ ಹೊರಾಂಗಣ ಏನು ಪ್ರಾಂಗಣ ಇದೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವಾಲಯ ಇತ್ತೀಚೆಗೆ ಸ್ವಲ್ಪ ಜೀರ್ಣೋದ್ಧಾರಗೊಂಡಿದೆ. ಆದ್ರೆ ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾಹಿತಿ ಏನು ಅಂತಂದ್ರೆ ಒಂದು 3 ತಲೆಮಾರುಗಳಷ್ಟು ಇತಿಹಾಸ ಇದೆ ಅಂತ ಹೇಳಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೇವಸ್ಥಾನದ ಏನು ಹೊರಾಂಗಣ ಇದೆ, ಸೊ ತುಂಬಾ ಹಳೆಯದು. ಅದರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಹಳೆ ಮರಗಳು ಕೂಡ ಇದೆ. ಹಾಗೆ ಇದು ಬಂದ್ಬಿಟ್ಟು ಗರ್ಭಗುಡಿ. ಸೊ ನಾವೀಗ ಹೊರಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಗರ್ಭಗುಡಿಯ ದೃಶ್ಯ, ಅದನ್ನ ದೇವಸ್ಥಾನ ಹೊರಗಡೆ ಯಾವ ತರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಇದು ನಿಮ್ಗೆಲ್ಲ ಗೊತ್ತಿರ್ಬೋದು, ಏನು ಈ ಒಣ ಪ್ರದೇಶದಲ್ಲಿ ಬೆಳೆತಕ್ಕಂಥ ಏನು ಎಲ್ಚಿಕಾಯಿ ಅಂತ ಹೇಳ್ತೀವಿ. ಸೊ ಒಂದು ಮರ ದೇವಸ್ಥಾನದ ಹಿಂದುಗಡೆನೆ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಏನು ಹೊರಾಂಗಣ ಏನಿದೆ, ಸೊ ತುಂಬಾ ಹಳೆಯದಾದಂಥ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ನೀವಿಲ್ಲಿ ನೋಡ್ತಾ ಇರ್ಬೋದು, ಆನೆಗಳ ಒಂದು ಕಲ್ಲಿನ ಕೆತ್ತನೆಗಳಿರ್ಬೋದು, ಹಾಗೆ ಮಂಟಪಗಳಿರ್ಬೋದು. ಸೊ ಇಲ್ಲಿ ಹಾಕಿರ್ತಕ್ಕಂಥ ಸೌದೆಗಳೇನಿದೆ, ಸೊ ಇಲ್ಲಿನ ಪಾಕಶಾಲೆಗೆ ಅವರು ಅದನ್ನು ಉಪಯೋಗಿಸ್ತಾರೆ. ದೇವಸ್ಥಾನದ ಒಳಗಡೆ ನಾನು ನಿಮಗೆ ಕರ್ಕೊಂಡೋಗಿ ಪರಿಚಯನ ಮಾಡಿಸ್ತೀನಿ. ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ದೇವಾಲಯದ ಹೊರಾಂಗಣ ಆವರಣ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಆಂಜನೇಯ ಸ್ವಾಮಿಯ ಒಂದು ಸಣ್ಣ ಗುಡಿಯೂ ಸಹ ದೇವಾಲಯದ ಹೊರಾಂಗಣ ಆವರಣದಲ್ಲಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ದೇವಾಲಯದ ಒಳಾಂಗಣ ಆವರಣಕ್ಕೆ ಬಂದ್ರೆ ದೇವಾಲಯದ ಎಡಭಾಗಕ್ಕೆ ನಿಮಗೆ ಅಮ್ಮನವರ ಒಂದು ಚಿಕ್ಕದಾದಂತಹ ಒಂದು ಗರ್ಭಗುಡಿ ಸಿಗುತ್ತೆ. ಇಲ್ಲಿಯೂ ಸಹ ತುಂಬಾ ಸುಂದರವಾದಂತಹ ಮೂರ್ತಿ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅಮ್ಮನವರ ಒಂದು ಸುಂದರವಾದಂತಹ ಮೂರ್ತಿ. ಈ ಒಂದು ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಗಳಲ್ಲಿ ಸ್ವಾಮಿಯವರ ಜೊತೆಗೆ ಲಕ್ಷ್ಮೀ ಅಮ್ಮನವರು ಸಹ ಇರುತ್ತಾರೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಸ್ವಾಮಿಯವರು ಕಂಬದ ರೂಪದಲ್ಲಿ ನೆಲೆಸಿದ್ದು, ತಾಯಿಯವರಿಗೆ ಪ್ರತ್ಯೇಕವಾದಂತ ಗುಡಿ ಇದೆ. ಈ ಒಂದು ದೇವಾಲಯದ ಮತ್ತಷ್ಟು ಮಾಹಿತಿಗಳನ್ನ ಈ ಒಂದು ದೇವಾಲಯದ ಪ್ರಧಾನ ಅರ್ಚಕರ ಬಳಿ ತಿಳಿಯೋಣ. ಹಾಗೆ ಸದ್ಯಕ್ಕೆ ಸ್ವಾಮಿಯವರಿಗೆ ಮಹಾಮಂಗಳಾರತಿಯ ದೃಶ್ಯವೂ ಸಹ ನಡೀತಾ ಇದೆ. ಸೊ ಆ ಒಂದು ದೃಶ್ಯವನ್ನು ಸಹ ನಿಮಗೆ ಪ್ರಸಾರ ಮಾಡ್ತೀವಿ. ಸದ್ಯಕ್ಕೆ ಈ ಒಂದು ದೇವಾಲಯದಲ್ಲಿ ನಡೀತಿರ್ತಕ್ಕಂಥ ಒಂದು ಪೂಜಾ ಕೈಂಕರ್ಯಗಳನ್ನ ನೀವಿಲ್ಲಿ ನೋಡಬಹುದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತೇಳಿ ಇಲ್ಲಿ ಪ್ರಧಾನ ಅರ್ಚಕರು ನರಸಿಂಹಭಟ್ರು ಅಂತೇಳಿ. ಈ ದೇವಸ್ಥಾನ ವಿಶೇಷ ಏನು ಅಂತಂದರೆ, ನೀವು ನೋಡ್ದಂಗೆ ಪ್ರಾಕಾರದಲ್ಲಿ ಬದರಿ ವೃಕ್ಷ ಇದೆ, ಎಲ್ಚಿ ಮರ ಇದೆ. ಅಲ್ಲಿ
ಇಲ್ಲಿ ಶಿಖಾಮರ್ಷಿಗಳು ತಪ್ಪಿಸ್ಕೊಂಡಿದ್ದ ಜಾಗ ಅದು. ಅವ್ರಿಗೆ ಯಾವ ರೀತಿ ನರಸಿಂಹದೇವರ ದರ್ಶನ ಕೊಟ್ಟರು ಆ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಕಡೆ ಕೂತಿರೋ ನರಸಿಂಹದೇವರು ಲಕ್ಷ್ಮೀ ಸಮೇತ ಇರುತ್ತೆ, ಇಲ್ಲ ಉಗ್ರ ರೂಪ ಇರುತ್ತೆ. ಇಲ್ಲಿ ನಿಂತಿರೋ ನರಸಿಂಹದೇವರು ಇಲ್ಲಿ ಅಪರೂಪ ಕಂಬದಲ್ಲಿ ನರಸಿಂಹರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ವಕ್ಷಸ್ಥಳದಲ್ಲಿ ಲಕ್ಷ್ಮೀಲಿ ಅಮ್ಮನವ್ರ ದೇವಸ್ಥಾನ ಸಪ್ರೇಟ್ ಆಗಿದೆ. ಅದೇ ಟೈಮಲ್ಲಿ ಅವರಿಗೆ ಗರುಡ ಹುಟ್ಟಿರೋದು ಗೋಚರವಾಗಿದೆ. ಅದರಿಂದ ಇಲ್ಲಿ ಗರುಡನಿಗೆ ಹೆಚ್ಚಿನ ಪ್ರಾಶಸ್ತ್ಯ ಜಾಸ್ತಿ ಕೊಟ್ಟಿದ್ದಾರೆ. ಎಲ್ಲ ಕಡೆ ಗರುಡ ದೇವ್ರನ್ನ ವಾಹನ ಸ್ವರೂಪಿಯಾಗಿ ಇಟ್ಟಿರ್ತಾರೆ. ಆ ಟೈಮಿಗೆ ತಗೋತಾರೆ, ತಿರ್ಗಾ ಇಟ್ಟುಬಿಡ್ತಾರೆ. ಇಲ್ಲಿ ಹಂಗಿಲ್ಲ, ಬೆಳಗ್ಗೆ ಸಂಖ್ಯೆ 2 ಹೊತ್ತು ಮೂಲದೇವ್ರಿಗೆ ಯಾವ ರೀತಿ ದೀಪ ಧೂಪ ಆರಾಧನೆ ಆಗುತ್ತೆ, ಆ ರೀತಿಯಲ್ಲಿ ಗರುಡ ದೇವ್ರಿಗೆ ಆಗುತ್ತೆ. ಎಂಥ ಸರ್ಪದೋಷ ಇದು ನಿವಾರಣೆ ಆಗುತ್ತೆ. ಡೈಲಿ ಪೂಜೆ ಆಗುತ್ತೆ, ಗರುಡ ಜಯಂತಿ ಆಗುತ್ತೆ. ಮತ್ತು ಜಾತ್ರಾ ಕಾಲದಲ್ಲಿ ಬ್ರಹ್ಮರಥೋತ್ಸವ ಗರುಡ ಪಕ್ಷಿ ಬಂದಿದ್ದನ್ನೇ ರಥಾರೋಹಣ ಆಗೋದಿಲ್ಲ. ಮತ್ತು ಗರುಡ ಜಯಂತಿನೂ ಬಂದು ಹೋಗುತ್ತೆ ಗರುಡ ಪಕ್ಷಿಗೆ. ಇಲ್ಲಿ ತುಂಬ ವಿಶೇಷ ಅದು. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ. ಸೊ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂತ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ. ಸದ್ಯಕ್ಕೆ ನಾನೀಗ ಮಾತಾಡ್ತೀನಿ. ಮೇಡಮ್, ತಮ್ಮ ಹೆಸರು? ಮಮತಾ ಅವರು ಎಲ್ಲಿಂದ ಬರ್ತಾರೆ? ಮೇಡಮ್, ಏನ್ ಅನಿಸ್ತದೆ, ಎಷ್ಟು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ? ನಾವು 8 ವರ್ಷದಿಂದನೂ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. ತುಂಬಾ ಒಳ್ಳೇದಾಗಿದೆ, ಅದಕ್ಕೆ ಪ್ರತಿ ವರ್ಷನೂ ಬರ್ತಾ ಇದ್ದೀವಿ. ಓಕೆ, ನಿಮ್ಗೆ ಒಳ್ಳೇದಾಗಿದೆ. 8 ವರ್ಷದಿಂದನೂ ಬರ್ತಾ ಇದ್ದೀರಾ. ಸರ್, ನೀವೆಲ್ಲಿಂದ ಬರ್ತಾ ಇದ್ದೀರಾ? ನಾವು ಗೋರಬಿಂದ ಸರ್. ನಾವು ಗೋರಬಿಂದ ಲಕ್ಷ್ಮೀ ದೇವಸ್ಥಾನದ ನನ್ನ ಮಗಳು ಉತ್ಪೂರ್ಣ ತೆಗಿಸ್ಬೇಕಂತೇಳಿ ಇಲ್ಲೇ ಮಡಿಕೊಟ್ಟಿರೋದು. ಇಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ಉತ್ಪೂರ್ಣನ್ನು ತೆಗಿಸಿ ಸಲ್ಲಿಸಿದ್ದೀವಿ. ಅಂದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಾ ಸರ್, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರು ನಮ್ಮ ಮನೆ ದೇವರಾಗಿರ್ತಾರೆ. ಆದ್ರಿಂದ ನಾವು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಧನ್ಯವಾದ. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತ ಮತ್ತೊಬ್ರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಪ್ರವೀಣ್ ಅಂತ. ಪ್ರವೀಣ್ ಅವರು ಎಲ್ಲಿಂದ ಬರ್ತಾರೆ? ನಾವು ಬೆಂಗಳೂರಿಂದನೇ ಬರ್ತೀವಿ. ಎಷ್ಟು ವರ್ಷದಿಂದ ಈ ಒಂದು ದೇವಾಲಯಕ್ಕೆ ಬರ್ತಾರೆ? ನಾನೊಂದು 8 ವರ್ಷದಿಂದ ಬರ್ತೇನೆ. 8 ವರ್ಷದಿಂದ ಬರ್ತಾರೆ. ಏನ್ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ದೇವಸ್ಥಾನ? ಇಲ್ಲಿ ಬಂದಾಗಿಂದ ನಮ್ಮ ಮನೆ ದೇವರು ಬಂದಾಗಿಂದ ನಮ್ಗೆಲ್ಲ ಚೆನ್ನಾಗಾಗಿದೆ. ಓಕೆ. ಫ್ಯಾಮಿಲಿ ಹೆಲ್ತ್ ಎಲ್ಲ ಚೆನ್ನಾಗಿದೆ. ಅದಕ್ಕೆ ವರ್ಷ ಬರ್ತಾ ಇರ್ತೀವಿ. ನನ್ನ ಮಗನಿಗೂ ಕೂಡ ಈ ವರ್ಷ ಬಂದಿದ್ದೀವಿ. ಓಕೆ. ಬರ್ತಾನೆ ಇರ್ತೀವಿ. ಅಂದ್ರೆ ನಿಮ್ಮ ಮಗನಿಗೆ ಮೊದಲನೇ ಕೂದಲು ಶಾಸ್ತ್ರ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, 8 ವರ್ಷಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಒಳಿತನ್ನ ಕಂಡಿರುವಂತ ಒಂದು ಕಾರಣದಿಂದ ಈ ಒಂದು ದೇವಾಲಯಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಹೇಳೋದೇನಂತಂದ್ರೆ, ನೀವು ಕೂಡ ಈ ಒಂದು ದೇವಾಲಯಕ್ಕೆ ಬನ್ನಿ, ಹಾಗೆ ಸ್ವಾಮಿಯವರ ದರ್ಶನ ಮಾಡಿ ಪುನೀತರಾಗಿ ಅಂತ ಕೇಳ್ಕೊತಾರೆ. ನಾವು ಕೊಟ್ಟಂತ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಭಗವಂತ ಎಲ್ಲರಿಗೂ ಸಹ ಒಳಿತನ್ನು ಮಾಡಲಿ.